ನ್ಯೂಸ್ ಫಸ್ಟ್ ಕನ್ನಡ ತಂಡ ಈಗ ಪ್ರಯಾಗ್ರಾಜ್ನ ಮಹಾಕುಂಭ ಮೇಳ ನಡೀತಾ ಇರುವ ತ್ರಿವೇಣಿ ಸಂಗಮದಲ್ಲಿದೆ. ತ್ರಿವೇಣಿ ಸಂಗಮದಲ್ಲಿ ಈಗ ಪ್ರತಿನಿತ್ಯ 30 ಲಕ್ಷದಿಂದ 40 ಲಕ್ಷ ಮಂದಿ ಭಕ್ತಾದಿಗಳು ಸ್ನಾನವನ್ನ ಮಾಡ್ತಾ ಇದ್ದಾರೆ, ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈಗ ಮುಖ್ಯವಾಗಿ ಜನವರಿ 29ನೇ ತಾರೀಕು ಮೌನಿ ಅಮಾವಾಸ್ಯೆ ಇದೆ. ಮೌನಿ ಅಮಾವಾಸ್ಯೆ ಅಂದು ಈ ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡ್ಲಿಕ್ಕೆ ಜನ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿನ ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ಮತ್ತು ಉತ್ತರ ಪ್ರದೇಶ ಸರ್ಕಾರ ಕೂಡ ಮೌನಿ ಅಮಾವಾಸ್ಯೆ ಅಂದು ನಡೆಯುವಂತಹ ಪುಣ್ಯ ಸ್ನಾನ, ಅಮೃತ ಸ್ನಾನಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಮಾಡ್ತಾ ಇದೆ. ಮುಖ್ಯವಾಗಿ ಮಕರ ಸಂಕ್ರಾಂತಿಯಿಂದ ಇಲ್ಲಿ 4.5 ಕೋಟಿಯಷ್ಟು ಜನ ಒಂದೇ ದಿನ ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರು. ಆದ್ರೆ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ಸುಮಾರು 8 ರಿಂದ 9 ಕೋಟಿಯಷ್ಟು ಜನ ಒಂದೇ ದಿನ ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡುವ ನಿರೀಕ್ಷೆ ಇದೆ. ಹೀಗಾಗಿ ಜನರು ಬರುವಂತಹ ಭಕ್ತಾದಿಗಳ ಸಂಖ್ಯೆ ಮಕರ ಸಂಕ್ರಾಂತಿಗೆ ಹೋಲಿಸಿದ್ರೆ ದ್ವಿಗುಣ ಆಗೋದ್ರಿಂದಾಗಿ ಈಗ ಬರುವಂತಹ ಭಕ್ತಾದಿಗಳಿಗೆ ಬೇಕಾದಂತಹ ಅನುಕೂಲತೆಗಳನ್ನು ಮಾಡಲಿಕ್ಕೆ ಪ್ರಯಾಗ್ರಾಜ್ನ ಜಿಲ್ಲಾಡಳಿತ ಮತ್ತು ಉತ್ತರ ಪ್ರದೇಶ ಸರ್ಕಾರ ಸಾಕಷ್ಟು ಸಿದ್ಧತೆಯನ್ನ ನಡೆಸ್ತಾ ಇದೆ. ಮುಖ್ಯವಾಗಿ ಈಗ ತ್ರಿವೇಣಿ ಸಂಗಮದಲ್ಲಿ ಜೊತೆಗೆ ಘಾಟ್ಗಳನ್ನ ತೆರೆದಿದೆ. ಜೊತೆಗೆ ಇನ್ನೂ ಹೆಚ್ಚಿನ ಘಾಟ್ಗಳನ್ನು ಕೂಡ ಬೇರೆ ಬೇರೆ ಕಡೆ ಹೊಸದಾಗಿ ಈಗ ತಾತ್ಕಾಲಿಕವಾಗಿ ತೆರೀತಾ ಇದೆ. ಈಗ ಮುಖ್ಯವಾಗಿ 15 ಘಾಟ್ಗಳಿವೆ. ಆದ್ರೆ ಇನ್ನೂ ಹೆಚ್ಚಿನ ಘಾಟ್ಗಳನ್ನ ತೆರೆದು ಭಕ್ತಾದಿಗಳಿಗೆ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡ್ತಾ ಇದೆ. ಇಲ್ಲಿ ಮುಖ್ಯವಾಗಿ ನಮಗೂ ಕೂಡ ಬೆಂಗಳೂರು ಮತ್ತು ಕರ್ನಾಟಕದಿಂದ ಸಾಕಷ್ಟು ಮಂದಿ ಫೋನ್ ಮಾಡಿ ಕೇಳ್ತಾ ಇದ್ದಾರೆ, ಹೇಗೆ ಬರೋದು, ತ್ರಿವೇಣಿ ಸಂಗಮಕ್ಕೆ ಹೇಗೆ ಹೋಗೋದು, ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಬೇಕಾದಂತ ವ್ಯವಸ್ಥೆ ಇದೆಯಾ, ಏನು ತೊಂದರೆ ಆಗೋದಿಲ್ವಾ, ಈಗ ಕೋಟಿಗಟ್ಟಲೆ ಜನ ಬಂದು ಬರೋದ್ರಿಂದಾಗಿ ನಮ್ಗೇನಾದ್ರೂ ತೊಂದರೆ ಆಗುತ್ತಾ, ಹೇಗೇನೋ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜನ ಯಾರು ಕೂಡ ಭಯ ಆತಂಕ ಪಡುವಂತ ಅಗತ್ಯ ಇಲ್ಲ. ಮುಖ್ಯವಾಗಿ ಏರ್ಪೋರ್ಟ್ ನಿಂದ ಮತ್ತು ರೈಲ್ವೆ ಸ್ಟೇಷನ್ ನಿಂದ ಸೀದಾ ತ್ರಿವೇಣಿ ಸಂಗಮಕ್ಕೆ ಕ್ಯಾಬ್ಗಳ ಮೂಲಕ ಸಾಮಾನ್ಯದ ದಿನಗಳಲ್ಲಿ ಆಟೋಗಳಲ್ಲಿ ಬರ್ಬೋದು. ಆದ್ರೆ ಜನವರಿ 29ರ ಮೌನಿ ಅಮಾವಾಸ್ಯೆ, ಫೆಬ್ರವರಿ 3ರ ಬಸಂತ ಪಂಚಮಿ, ಜೊತೆಗೆ ಫೆಬ್ರವರಿ 26ರ ಮಹಾಶಿವರಾತ್ರಿ ಎಂದು ಈ ತ್ರಿವೇಣಿ ಸಂಗಮದಲ್ಲಿ ಹೆಚ್ಚಿನ ಜನದಟ್ಟಣೆ, ಭಕ್ತಾದಿಗಳ ದಟ್ಟಣೆ ಇರುತ್ತೆ ಅನ್ನೋದು ನಿಜ. ಆದ್ರೆ ಉಳಿದ ದಿನಗಳಲ್ಲಿ ಸುಮಾರು ನಿತ್ಯ 30 ರಿಂದ 40 ಲಕ್ಷದಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಹಾಗಾಗಿ ಸಾಮಾನ್ಯದ ದಿನಗಳಲ್ಲಿ ಇಲ್ಲಿ ಆರಾಮಾಗಿ ಬಂದು ಪುಣ್ಯ ಸ್ನಾನವನ್ನು ಮಾಡ್ಕೊಂಡು ಹೋಗ್ಬೋದು. ಇನ್ನುಳಿದಂತೆ ಮೌನಿ ಅಮಾವಾಸ್ಯ ದಿನ 8 ರಿಂದ 9 ಕೋಟಿ ಜನ ಬಂದ್ರು ಕೂಡ ಜನ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಬಹುದು. ಯಾಕೆಂತಂದ್ರೆ ಇಲ್ಲಿ ಹೆಚ್ಚಿನ ಘಾಟ್ಗಳಲ್ಲಿ ಅಂದ್ರೆ ಗಂಗಾ ನದಿಯ ಮತ್ತು ತ್ರಿವೇಣಿ ಸಂಗಮದ ಉದ್ದಕ್ಕೂ ಕೂಡ ಸ್ನಾನವನ್ನ ಮಾಡ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲಲ್ಲಿ ಹೊಸದಾಗಿ ಈಗ ಘಾಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಒಂದು ಘಾಟ್ಗಳಲ್ಲೇ ಜನ ಪುಣ್ಯ ಸ್ನಾನವನ್ನ ಮಾಡಬಹುದು. ಜೊತೆಗೆ ಇಲ್ಲಿ ಜನರು ಅವರ ಬಟ್ಟೆಯನ್ನು ಚೇಂಜ್ ಮಾಡ್ಲಿಕ್ಕೂ ಕೂಡ ತಾತ್ಕಾಲಿಕ ರೂಮ್ಗಳನ್ನು ಕೂಡ ತೆರೆದಿದ್ದಾರೆ. ಜೊತೆಗೆ ನದಿನಲ್ಲಿ ಅರೇಲ್ ಘಾಟ್ಗೆ ಬಂದು ಅರೇಲ್ ಘಾಟ್ನಲ್ಲಿ ಬೋಟ್ಗಳ ಮೂಲಕ ತ್ರಿವೇಣಿ ಸಂಗಮಕ್ಕೆ ಬರ್ಬೋದು. ಜೊತೆಗೆ ಇನ್ನು ಬೇರೆ ಬೇರೆ ಘಾಟ್ಗಳ ಮೂಲಕವೂ ಕೂಡ ಬೋಟ್ನ ಮೂಲಕ ತ್ರಿವೇಣಿ ಸಂಗಮಕ್ಕೆ ಬರ್ಬೋದು. ಈ ತ್ರಿವೇಣಿ ಸಂಗಮಕ್ಕೆ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಇಲ್ಲೇನೆ ಡ್ರೆಸ್ ಅನ್ನು ಚೇಂಜ್ ಮಾಡಿಕೊಂಡು ವಾಪಸ್ ಬೋಟ್ನ ಮೂಲಕವೇ ತಾವು ಬಂದಂತಹ ಸ್ಥಳವಾದಂತಹ ಅರೇಲ್ ಘಾಟ್ ಆಗ್ಬೋದು ಅಥವಾ ಬೇರೆ ಘಾಟ್ಗಳಿಗೆ ಹೋಗ್ಬೋದು. ಅಲ್ಲಿಂದ ಆಟೋ ರಿಕ್ಷಾಗಳ ಮೂಲಕ ಅಥವಾ ಕ್ಯಾಬ್ ನ ಮೂಲಕ ತಾವು ತಂಗಿರುವಂತಹ ಹೋಟೆಲ್ ಲಾಡ್ಜ್ಗಳಿಗೆ ಜನ ಹೋಗ್ಬೋದು. ಬಳಿಕ ಹೋಟೆಲ್ ಲಾಡ್ಜ್ಗಳಿಂದ ಕ್ಯಾಬ್ಗಳ ಮೂಲಕವೇ ಏರ್ಪೋರ್ಟ್ ಅಥವಾ ರೈಲ್ವೆ ಸ್ಟೇಷನ್ ಅನ್ನು ಕೂಡ ತಲುಪಬಹುದು. ಈಗಲೂ ಕೂಡ ತಾವು ನೋಡಬಹುದು, ಇಲ್ಲಿ ನಿತ್ಯ ಹೀಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಬಂದು ಪುಣ್ಯ ಸ್ನಾನವನ್ನ ಈ ತ್ರಿವೇಣಿ ಸಂಗಮದಲ್ಲಿ ಮಾಡ್ತಾ ಇದ್ದಾರೆ. ಇದು ಮಹಾಕುಂಭ ಮೇಳ, 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭ ಮೇಳ. 12 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಆದ್ರೆ ಈಗ ಇದು 12 ಕುಂಭಮೇಳಗಳು ನಡೆದ ಬಳಿಕ ಬಂದಿರುವಂತಹ ಮಹಾಕುಂಭ ಮೇಳ. ಹಾಗಾಗಿ ಈ ಒಂದು ಮಹಾಕುಂಭ ಮೇಳ ಜೀವನದಲ್ಲಿ ಒಮ್ಮೆ ಮಾತ್ರ ಬರುತ್ತೆ. ಈ ಒಂದು ಮಹಾಕುಂಭ ಮೇಳದಲ್ಲೇ ಪುಣ್ಯ ಸ್ನಾನವನ್ನ ಮಾಡ್ಲಿಕ್ಕಾಗೇನೆ ಈಗ ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಈಗ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರಿಂದಾಗಿ ಆ ದಿನದ ಸಿದ್ಧತೆಗಳನ್ನ ಮಾಡ್ಲಿಕ್ಕೋಸ್ಕರ ಈಗ ಭಾನುವಾರ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಕೂಡ ಇದೇ ಪ್ರಯಾಗ್ರಾಜ್ಗೆ ಬಂದು ಅಧಿಕಾರಿಗಳೊಂದಿಗೆ ಸಿದ್ಧತೆಯ ಬಗ್ಗೆ ಸಭೆಯನ್ನ ನಡೆಸಿದ್ರು. ಅಧಿಕಾರಿಗಳಿಗೆ ಈಗ ಮೌನಿ ಅಮಾವಾಸ್ಯೆ ಎಂದು 8 ರಿಂದ 9 ಕೋಟಿ ಜನ ಬಂದರೂ ಕೂಡ ಯಾವುದೇ ತೊಂದರೆ ಆಗದಂತೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನೋ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಈಗ ಮಕರ ಸಂಕ್ರಾಂತಿ ಎಂದು ಪುಣ್ಯ ಸ್ನಾನ, ಅಮೃತ ಸ್ನಾನ ಯಶಸ್ವಿಯಾಗಿ ನಡೆದಿದೆ. ಅದೇ ರೀತಿಯಾಗಿ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ನಡೆಯುವಂತಹ ಪುಣ್ಯ ಸ್ನಾನ, ಅಮೃತ ಸ್ನಾನ ಕೂಡ ಯಶಸ್ವಿಯಾಗಿ ನಡೆಸುವಂತ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅನ್ನುವ ಸೂಚನೆಯನ್ನ ಪ್ರಯಾಗ್ರಾಜ್ ಜಿಲ್ಲಾಡಳಿತಕ್ಕೆ ಯೋಗಿ ಆದಿತ್ಯನಾಥ್ ಅವರು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಈಗ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಕೂಡ ಎಲ್ಲಾ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದೆ. ಈ ಭಾಗದಲ್ಲಿ ಇರ್ತಾ ಇರ್ತಕ್ಕಂಥದ್ದು ಗಂಗಾ ನದಿ, ಆ ಮತ್ತೊಂದು ಭಾಗದಲ್ಲಿ ಯಮುನಾ ನದಿ ಹರಿದು ಬರುತ್ತೆ. ಜೊತೆಗೆ ಇಲ್ಲಿ ಗುಪ್ತಗಾಮಿನಿಯಾಗಿ ಸರಸ್ವತಿ ನದಿ ಕೂಡ ಹರಿದು ಬಂದು ಇಲ್ಲೇ ಸಂಗಮ ಆಗುತ್ತೆ. ಹಾಗಾಗಿ ಇದನ್ನ ತ್ರಿವೇಣಿ ಸಂಗಮ ಅಂತ ಹೇಳಿ ಕರೆಯಲಾಗುತ್ತೆ. ಈ ಒಂದು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ, ಪಾಪ ಕೃತ್ಯಗಳ ನಿವಾರಣೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಹಿಂದೂಗಳಲ್ಲಿದೆ, ಸನಾತನ ಧರ್ಮವನ್ನ ಅನುಸರಿಸುವವರಲ್ಲಿದೆ. ಆ ಕಾರಣಕ್ಕಾಗಿ ಈಗ ಕೋಟಿಗಟ್ಟಲೆ ಜನ ಒಂದೇ ದಿನ ಜನವರಿ
29ರ ಮೌನಿ ಅಮಾವಾಸ್ಯೆಯಿಂದನೇ ಈ ತ್ರಿವೇಣಿ ಸಂಗಮಕ್ಕೆ ಬಂದು ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈಗ ಯಾವುದೇ ಜನರಿಗೆ ಕೆಲವೊಮ್ಮೆ 2-3 ಕಿಲೋಮೀಟರ್ ದೂರದಿಂದಲೂ ಕೂಡ ನಡ್ಕೊಂಡು ಬರ್ಬೇಕಾದಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಇಲ್ಲಿ. ಆದ್ರೂ ಕೂಡ ಜನ ಎಲ್ಲರೂ ಕೂಡ ನಡ್ಕೊಂಡು ಬಂದೇನೆ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಇದಾದ್ರೆ ನಡ್ಕೊಂಡು ಬರ್ಲಿಕ್ಕೆ ಆಗಲ್ಲ ಅನ್ನೋಂಥವ್ರು ಆಟೋಗಳಲ್ಲಿ ಕ್ಯಾಬ್ಗಳಲ್ಲೂ ಕೂಡ ಇಲ್ಲಿಗೆ ಬಂದು ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಜನರಿಗೆ ಈಗ ಅರೈಲ್ ಘಾಟ್ನ ಕಡೆಯಿಂದ ಜೊತೆಗೆ ಬೇರೆ ಬೇರೆ ಘಾಟ್ಗಳಿಂದಲೂ ಕೂಡ ಬೋಟ್ ಗಳ ಮೂಲಕ ತ್ರಿವೇಣಿ ಸಂಗಮಕ್ಕೆ ಬರ್ಲಿಕ್ಕೆ ವ್ಯವಸ್ಥೆ ಇದೆ ಮತ್ತು ಬೋಟ್ ಗಳ ಮೂಲಕವೇ ತಾವು ಬಂದಂತ ಘಾಟ್ಗೆ ವಾಪಸ್ ಕೂಡ ಹೋಗ್ಬೋದು. ಹಾಗಾಗಿ ಈ ಒಂದು ಸೌಲಭ್ಯವನ್ನು ಕೂಡ ಜನ ಇಲ್ಲಿ ಪಡ್ಕೊಳ್ಬಹುದು. ಹಾಗಾಗಿ ಇಲ್ಲಿ ಜನದಟ್ಟಣೆ ಆಗುತ್ತೆ, ನಮ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನತಕ್ಕಂತ ಭಯ ಆತಂಕವನ್ನ ಜನರ್ಯಾರು ಕೂಡ ಪಡ್ಕೊಳ್ಳುವಂತ ಅಗತ್ಯ ಇಲ್ಲ. ಜನರೆಲ್ಲರೂ ಕೂಡ ಧೈರ್ಯವಾಗಿನೇ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ ಅಮೃತ ಸ್ನಾನವನ್ನ ಮಾಡಬಹುದು. ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಈಗ ಪ್ರಯಾಗ್ರಾಜ್ ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸರ್ಕಾರ ಮಾಡಿಕೊಂಡಿದೆ. ಕ್ಯಾಮರಾಮನ್ ಬೈರೇಶ್ ಟಿಪ್ಟೂರ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.